ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನವನ್ನ ನಾವು ನೋಡೋದಾದ್ರೆ, ಇಷಾಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ಹಲ್ಲೆಲೂಯಾ. ಇಲ್ಲಿ ಯಾರ ಬಗ್ಗೆ ಸಾಕ್ಷಿ ಯಾರು ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ದಾವಿದನ ಬಗ್ಗೆ ದೇವರು ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರ ಬಗ್ಗೆ? ದಾವಿದನ ಬಗ್ಗೆ ದೇವರು ಸ್ವತಃ ದೇವರೇ ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ದಾವಿದನ ಇಷಾಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನೆಂಬುದಾಗಿ. ಹಲ್ಲೆಲೂಯಾ. ಎಂತ ಒಂದು ಅದ್ಭುತವಾದಂತ ಒಂದು ಸಾಕ್ಷಿ ಅಲ್ವಾ ಇದು. ನಾವು ಈ ದಿವಸ ಮನುಷ್ಯರ ಹತ್ರ ಕೂಡ ಒಂದು ಸಾಕ್ಷಿ, ಸಣ್ಣ ಸಾಕ್ಷಿಯನ್ನು ಕೂಡ ನಾವು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸಣ್ಣ ಒಳ್ಳೆ ಸಾಕ್ಷಿಯನ್ನು ನಾವು ನಮ್ಮ ನೆರೆಯವರೊಟ್ಟಿಗೆ ಅಥವಾ ಕುಟುಂಬದವರೊಟ್ಟಿಗೆ ಅಥವಾ ನಮ್ಮ ಸಹೋದ್ಯೋಗಿಗಳೊಟ್ಟಿಗೆ ಒಂದು ಸಣ್ಣ ಸಾಕ್ಷಿಯನ್ನು ಕೂಡ ಪಡೆದುಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಆದ್ರೆ ದಾವಿದನು ಸ್ವತಃ ದೇವರೇ ಸಾಕ್ಷಿ ಹೇಳ್ತಾ ಇದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ, ಇವನು ನನಗೆ ಒಪ್ಪುವ ಮನುಷ್ಯನು. ಯಾಕಂತೆ, ಆತನು ಇಷಾಯನು ನನಗೆ ಒಪ್ಪುವ ಮನುಷ್ಯನು, ದೇವರ ಹೃದಯಕ್ಕೆ ಒಪ್ಪುವಂತ ಮನುಷ್ಯನು ಯಾರು ಅಂದ್ರೆ ಅದು ದಾವಿದ. ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ಹಲ್ಲೆಲೂಯಾ. ಈ ಲೋಕದಲ್ಲಿರ್ತಕ್ಕಂಥ ನಾವು ನಿಜವಾಗಿಯೂ ಇಂಥ ಒಂದು ಸಾಕ್ಷಿಯನ್ನ ನಾವು ದೇವರಿಂದ ಪಡೆದಿದ್ದೀವ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ನನಗೆ ಯಾವಾಗಲೂ ಕೂಡ ಒಂದು ಸಣ್ಣ ಒಂದು ಏನಂತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಯಾರ ಮೇಲಪ್ಪ ಅಂದ್ರೆ ದಾವಿದನ ಬಗ್ಗೆ. ಪ್ರತಿ ಸಾರಿ ಕೂಡ ದೇವರು ದಾವಿದನ ಕುಮಾರನೇ ಅಂತ ಯೇಸು ಸ್ವಾಮಿಯನ್ನ ದಾವಿದನ ಕುಮಾರನೇ ಅಂತ ಕರೆಯುವಾಗ ಅಥವಾ ದಾವಿದನ ವಂಶಾವಳಿ ಅಂತ ಹೇಳುವಾಗ, ಈ ಒಂದು ದಾವಿದನ ಸಿಂಹಾಸನ ಸದಾಕಾಲ ಇರುವುದು ಅಂತೆಲ್ಲ ಕೇಳುವಾಗ ನಾನು ಅನ್ಕೊಳ್ತಾ ಇದ್ದೆ, ದೇವ್ರೆ, ದಾವಿದನು ತಪ್ಪು ಮಾಡಿದನಲ್ವಾ? ದಾವಿದನು ಪಾಪ ಮಾಡಿದಂತ ಒಬ್ಬ ಮನುಷ್ಯ ಅಲ್ವಾ? ದಾವಿದನು ಬೆತ್ಷೆಬಳೊಟ್ಟಿಗೆ ಪಾಪ ಮಾಡಿದಂತ ಮನುಷ್ಯನಲ್ವಾ? ನಿನಗೆ ಹೇಗೆ ಒಪ್ಪುವಂತ ಮನುಷ್ಯನು ದೇವ್ರೆ? ನಿನಗೆ ಹೇಗೆ ಒಪ್ಪುವಂತ ದಾವಿದನು? ನಿನ್ನ ಹೃದಯವನ್ನ ನೀನು ಅವನ ಹೃದಯವನ್ನ ಮೆಚ್ಚುವಂತವನಾಗಿದ್ಯ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ದಾವಿದನು ನಿಮಗೆ ಪ್ರಿಯನಾದಂತ ಮಗನೆಂಬುದಾಗಿ ನಾನು ಅನೇಕ ಸಾರಿ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ. ನಾನು ಅನೇಕ ಸಾರಿ ಅನ್ಕೊಳ್ತಾ ಇದ್ದೆ, ಹೇಗೆ ಸಾಧ್ಯ? ದಾವಿದನು ಒಂದು ಬೆತ್ಷೆಬಾಳ ಗಂಡನನ್ನ ಕೊಲೆ ಮಾಡಿದಂತವನಲ್ವಾ? ಕೊಲೆಗಾರನ ಆತನ ಒಂದು ಹತ್ಯೆಗೆ, ಬೆತ್ಷೆಬಾಳ ಗಂಡನ ಒಂದು ಹತ್ಯೆಗೆ ಕಾರಣನಾದವನು ಯಾರು ಅಂದ್ರೆ ದಾವಿದನಲ್ವಾ? ಬೆತ್ಷೆಬಳೊಟ್ಟಿಗೆ ಪಾಪ ಮಾಡಿದಂತವನು ದಾವಿದನಲ್ವೇ? ಸೊ ಹೇಗೆ ದಾವಿದನ ಕುಮಾರನೇ ಅಂತ ಕರೀತಾರೆ ಅಂತ ನಾನು ಯೋಚಿಸುವಾಗ, ಒಂದು ಸಾರಿ ನಾನು ದಾವಿದನ ಬಗ್ಗೆ ತಿಳ್ಕೊಳ್ಳೋಕೆ ನಾನು ಆಸಕ್ತಿಯನ್ನ ತೋರಿಸ್ದೆ. ಕಾಲಕ್ರಮೇಣ ದಾವಿದನ ಬಗ್ಗೆ ನಾನು ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ. ದಾವಿದನ ಬಗ್ಗೆ ತಿಳ್ಕೊಳ್ಳೋಕೆ ನಾನು ಆಸಕ್ತಿಯನ್ನ ತೋರಿಸಿ ಸರ್ಚ್ ಮಾಡ್ತಾ ಇದ್ದೆ. ದಾವಿದನ ಬಗ್ಗೆ ನಾನು ಯಾವಾಗ್ಲೂ ನಾನು ಓದುತ್ತಾ ತಿಳಿತಾ ನಿಜವಾಗಿಯೂ ನನ್ನ ಕಣ್ಣುಗಳು ಆ ದಿವಸ ತೆರೆಯಲ್ಪಟ್ಟಿತು. ಯಾಕಂತಂದ್ರೆ ನಿಜವಾಗಿಯೂ ದೇವರು ಯಾಕೆ ಈ ಒಂದು ದಾವಿದನನ್ನ ನೋಡಿ ಹೇಳ್ತಾ ಇದ್ದಾರೆ, ಇವನು ನನಗೆ ಒಪ್ಪುವ ಮನುಷ್ಯನೆಂಬುದಾಗಿ. ದಾವಿದನನ್ನ ನೋಡಿ ಯಾಕೆ ದೇವರು ನನಗೆ ಒಪ್ಪುವಂತ ಮನುಷ್ಯನು, ನನ್ನ ಇಷ್ಟವನ್ನ ನೆರವೇರಿಸುವನು ಅಂತ ಯಾಕೆ ಹೇಳಿದ್ರು ದೇವರು ಅಂತ ಅದನ್ನ ನೋಡ್ಲಿಕ್ಕೆ ನಾನು ಆಳವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋದಾಗ ನಿಜವಾಗಿಯೂ ದಾವಿದನನ್ನ ದೇವರು ಮೆಚ್ಚಿಕೊಂಡಿದ್ರಲ್ಲಿ ಒಂದು ಅರ್ಥ ಇದೆ, ಬಹಳ ಅರ್ಥ ಇದೆ, ಬಹಳ ಅಂಶಗಳಿದೆ. ಯಾಕೆ ದೇವರು ಒಪ್ಪುವಂತ ಮನುಷ್ಯ ಅಂತ ಹೆಸರುವಾಸಿ ಆದ, ದೇವರೊಟ್ಟಿಗೆ ಒಳ್ಳೆ ಒಂದು ಬಿರುದನ್ನ ಪಡೆದುಕೊಂಡ, ನಾನು ಒಪ್ಪುವ ಮನುಷ್ಯನು ಅಂತ ಯಾಕೆ ಒಳ್ಳೆ ಹೆಸರನ್ನ ಪಡ್ಕೊಂಡ ಅಂತ ನಾನು ನೋಡುವಾಗ ನಿಜವಾಗಿಯೂ ದಾವಿದನ ಕ್ಯಾರೆಕ್ಟರ್, ದಾವಿದನ ಒಂದು ಗುಣ ಲಕ್ಷಣಗಳು ದೇವರಲ್ಲಿ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಈ ದಿವಸ ನಾವುಗಳು ಇದ್ದೀವಿ, ಮನುಷ್ಯರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಪ್ರಯಾಸ ಪಡ್ತಾ ಇರ್ತೀವಿ, ಹೌದಲ್ವಾ? ಈ ದಿವಸ ನಾವು ಇದ್ದೀವಿ, ನಮ್ಮ ಕುಟುಂಬಗಳಲ್ಲಿ, ಈ ಒಂದು ಸಮಾಜದಲ್ಲಿ ನಾವೆಲ್ಲರೂ ಯಾರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಪ್ರಯಾಸ ಪಡ್ತಾ ಇರ್ತೀವಿ ಅಂದ್ರೆ, ಮನುಷ್ಯರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಪ್ರಯಾಸ ಪಡ್ತಾ ಇರ್ತೀವಿ. ಆದ್ರೆ ದಾವಿದನು ಯಾರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಪ್ರಯಾಸ ಪಡ್ತಾ ಇದ್ರು ಅಂತಂದ್ರೆ ದೇವರ ಹೃದಯವನ್ನ. ಹಲ್ಲೆಲೂಯಾ. ದೇವರ ಹೃದಯವನ್ನ ಅರ್ಥ ಮಾಡಿಕೊಂಡ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಅದು ದಾವಿದನು ಮಾತ್ರ. ಯಾಕೆ ದೇವರಿಗೆ ದಾವಿದನು ಒಪ್ಪುವಂತ ಮನುಷ್ಯ ಆದ ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ, ದಾಸತ್ವದಿಂದ ಅವರನ್ನ ಏನ್ ಮಾಡ್ತಾರೆ, ಅವರ ಕೂಗನ್ನ ಕೇಳಿ ಅಲ್ಲಿಂದ ಅವರನ್ನ ಬಿಡುಗಡೆ ಮಾಡ್ಕೊಂಡು ಆ ಒಂದು ಅರಣ್ಯದಲ್ಲಿ ಅವರನ್ನ ಸುರಕ್ಷಿತವಾಗಿ ನಡೆಸ್ಕೊಂಡು ಬರುವಾಗ
ದೇವರಿಂದ ಅನೇಕ ಒಳ್ಳೆ ಕಾರ್ಯಗಳನ್ನ ಹೊಂದಿಕೊಳ್ತಾರೆ ಜನ. ಆದರೂ ಕೂಡ ಆ ಒಂದು ದೇವರ ಮೇಲೆ ಗುಣಗುಡ್ತಾನೆ ಇರ್ತಾರೆ. ಓ ದೇವರೇ, ನಿನ್ನಿಂದ ನಮಗೇನು ಪ್ರಯೋಜನ? ನಮ್ಮನ್ನ ಯಾಕೆ ಇಲ್ಲಿಗೆ ತೆಗೆದುಕೊಂಡು ಬಂದೆ? ನಮಗೆ ತಿನ್ನಲಿಕ್ಕೆ ಆಹಾರ ಇಲ್ಲ, ನಮಗೆ ಕುಡಿಯಲಿಕ್ಕೆ ನೀರು ಸರಿಯಾಗಿ ಇಲ್ಲ, ನಮಗೆ ಇರಲಿಕ್ಕೆ ಒಳ್ಳೆ ಒಂದು ವಾಸಸ್ಥಾನ ಇಲ್ಲ ಇಲ್ಲಿ ಎಂಬುದಾಗಿ ಅನೇಕ ಸಾರಿ ಅವರು ದೇವರ ಮೇಲೆ ಗುಣಗುಡ್ತಾನೆ ಇರ್ತಾರೆ. ಒಳ್ಳೆ ಮಾಂಸ ಇಲ್ಲ, ಒಳ್ಳೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಮಾಂಸ ಇಲ್ಲ, ಆಹಾರ ಇಲ್ಲ, ಒಳ್ಳೆ ಆಹಾರ ಇಲ್ಲ, ನಮ್ಮ ನಾಲಿಗೆಗೆ ಒಳ್ಳೆ ರುಚಿಯಾದಂತ ಆಹಾರಗಳಿಲ್ಲ. ಈ ರೀತಿಯಾಗಿ ಎಲ್ಲ ಹೇಳ್ಕೊಳ್ತಾ ದೇವರನ್ನ ಗುಣಗುಡ್ತಾನೆ ಇರ್ತಾರೆ. ದೇವರೇ, ನೀನೇನ್ ಮಾಡ್ದೆ ನನಗೆ ಅಂತ ಕೇಳ್ತಾರೆ ಇಸ್ರಾಯೇಲ್ ಜನ. ಆದ್ರೆ ದಾವೀದನು ಮಾತ್ರ, ದೇವರೇ, ನಾನು ನಿನಗೆ ಏನು ಮಾಡ್ಲಿ ಅಂತ ಕೇಳ್ತಾನೆ. ಹಲ್ಲೆಲೂಯಾ. ದಾವೀದನು ಮಾತ್ರ ದೇವರ ಬಳಿಯಲ್ಲಿ ಕೇಳ್ತಾನೆ, ದೇವರೇ, ನಮಗೆ ನೀನು ಇಷ್ಟೆಲ್ಲ ಮಾಡಿದಂತ ಮಹೋಪಕಾರಗಳಿಗೆ ನಾನೇನು ನಿನಗೆ ಬದಲು ಸಲ್ಲಿಸಲಿ ಅಪ್ಪ ಅಂತ ಕೇಳಿದಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು ದಾವೀದ. ದಾವೀದನು ದೇವರ ಹೃದಯವನ್ನ ಬಲ್ಲವನು, ದೇವರ ಹೃದಯವನ್ನ ಅರ್ಥ ಮಾಡಿಕೊಂಡವನು, ದೇವರಿಗೆ ಏನು ಇಷ್ಟ, ದೇವರಿಗೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡಂತ ಒಬ್ಬ ವ್ಯಕ್ತಿ ಯಾರಂದ್ರೆ ದಾವೀದ. ಇಸ್ರಾಯೇಲ್ ಜನರು ದೇವರಿಂದ ಮೇಲನ್ನ ಮಾತ್ರ ಹೊಂದಿಕೊಂಡ್ರು, ಆದ್ರೆ ಯಾರು ಕೂಡ ದೇವರೇ, ನೀನ್ ಇಷ್ಟು ನಮಗೆ ಒಳ್ಳೆಯದನ್ನ ಮಾಡಿದ್ಯಲ್ಲಪ್ಪ, ನಿಮಗೇನು ಬೇಕು ಸ್ವಾಮಿ, ನಾವು ನಿಮಗೋಸ್ಕರ ಏನು ಮಾಡ್ಬೇಕು ಅಂತ ಯಾರು ಕೂಡ ಕೇಳಲಿಲ್ಲ. ದಾವೀದನು ಮಾತ್ರ ಕೇಳ್ದ, ದೇವರೇ, ನೀನು ಮಾಡಿದಂತ ಮಹೋಪಕಾರಗಳಿಗೆ ನಾನೇನು ಬದಲು ಮಾಡಲಿ, ನಿನಗೇನು ಮಾಡಲಿ ಅಂತ ಕೇಳ್ದ. ದೇವರಿಗೆ ಸಂತೋಷ. ನಿಜವಾಗಿಯೂ ಈ ದಿವಸ ನಾವು ಕೂಡ ಅಷ್ಟೇ ದೇವರಿಂದ ಅನೇಕ ವಿಷಯಗಳನ್ನ ಹೊಂದಿಕೊಳ್ತಾ ಇರ್ತೀವಿ, ಅನೇಕ ಮೇಲುಗಳನ್ನ ಹೊಂದಿಕೊಳ್ತಾ ಇರ್ತೀವಿ. ದೇವರಿಗೆ ನಾವು ಏನು ಬೇಕು ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳಲ್ಲ, ಆದ್ರೆ ದೇವರಿಂದ ಪಡ್ಕೊಳ್ತಾ ಇರ್ತೀವಿ, ದೇವರಿಗೆ ಏನನ್ನು ಕೂಡ ಕೊಡೋದಿಲ್ಲ. ಹೌದಲ್ವಾ? ಈ ದಿವಸ ನಾವುಗಳು ಕೂಡ ಅಷ್ಟೇ ದೇವರಿಂದ ಮೇಲನ್ನ ಹೊಂದ್ಕೊಳ್ತೀವಿ, ಮತ್ತೆ ದೇವರಿಗೆ ಕೇಡನ್ನೇ ಮಾಡ್ತೀವಿ. ದೇವರು ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಬಯಸ್ತೀವಿ, ದೇವರ ಹೃದಯವನ್ನು ನಾವು ಅರ್ಥ ಮಾಡ್ಕೊಳಲ್ಲ. ಎಷ್ಟೊತ್ತು ದೇವ್ರೇ ನನಗೇನ್ ಕೊಟ್ಟೆ, ದೇವ್ರು ತಿರುಗಿ ನಿಮ್ಮನ್ನ ಕೇಳ್ತಾರೆ, ನೀವು ನನಗೇನ್ ಕೊಟ್ರಿ? ನೀವು ಕೇಳ್ತೀರಾ, ದೇವರೇ ನನಗೋಸ್ಕರ ನೀನ್ ಏನು ಮಾಡ್ದೆ? ದೇವ್ರು ತಿರುಗಿ ನಿಮ್ಮನ್ನ ಕೇಳ್ತಾರೆ, ನನಗೋಸ್ಕರ ನೀನೇನು ಮಾಡ್ದೆ? ಆತನ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿ ಇದೆಯಾ ನಮ್ಮಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರ? ಖಂಡಿತವಾಗಿಯೂ ಇಲ್ಲ. ಆದ್ರೆ ಕೀರ್ತನೆ 116:12 ದಾವೀದನು ಹೇಳ್ತಾನೆ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ನಾ ಮಾಡಲಿ? ಯೆಹೋವನ ಮಹೋಪಕಾರಗಳಿಗೆ ಬದಲೇನು ನಾ ಮಾಡಲಿ? ಯಾವತ್ತಾರು ನಾವು ಕೇಳಿದೀವಾ, ದೇವ್ರೆ ನಿಮಗೋಸ್ಕರ ನಾನು ಏನ್ ಮಾಡ್ಬೇಕು, ನಿನಗೋಸ್ಕರ ನಾನು ಏನು ಮಾಡ್ಲಿ, ನಾನು ಹೇಗಿರ್ಬೇಕು ದೇವ್ರೆ? ನೀನು ಮಾಡಿದಂತ ಉಪಕಾರಗಳು ನನ್ನ ಕುಟುಂಬದಲ್ಲಿ ಎಷ್ಟೋ ಉಪಕಾರಗಳನ್ನ ಮಾಡಿದ್ದೀರಾ ಸ್ವಾಮಿ, ನಾನು ಏನು ಮಾಡ್ಲಿ, ನಿನಗೇನು ಇಷ್ಟ? ಒಂದು ಸಾರಿ ಆದ್ರೂ ನಾವು ದೇವರನ್ನ ಕೇಳಿದೀವಾ, ದೇವ್ರೆ ನಿಮ್ಮ ಹೃದಯ ನಾನು ಅರ್ಥ ಮಾಡ್ಕೊಳ್ತೀನಿ, ನನ್ನನ್ನ ಇಲ್ಲಿವರೆಗೂ ನೀವು ನಡೆಸಿದ್ದೀರಾ, ನಿಮ್ಮನ್ನ ನಾನು ಅರ್ಥ ಮಾಡ್ಕೊಳ್ತೀನಿ ದೇವ್ರೆ, ನಿಮಗಿದೇ ಇಷ್ಟ, ನಾನು ಅದನ್ನೇ ಮಾಡ್ತೀನಿ, ನಿಮಗಿದೇ ಪ್ರೀತಿ, ನಾನು ಹೀಗೆ ನಡೆದುಕೊಳ್ತೀನಿ, ನನ್ನ ಮಾತು ಹೀಗೆ ಇರಬೇಕು, ನಾನು ಹೀಗೆ ನಡ್ಕೊಳ್ತೀನಪ್ಪ. ಯಾವತ್ತಾದ್ರೂ ನಾವು ಕೇಳಿದೀವ ದೇವ್ರ ಹತ್ರ? ನೋ. ನಾವು ಯಾವತ್ತಾದ್ರೂ ಹೇಳಿದೀವ ದೇವ್ರ ಹತ್ರ? ನೋ. ಆದ್ರೆ ದಾವೀದನನ್ನ ದೇವರು ಯಾಕೆ ನನಗೆ ಒಪ್ಪುವ ಮನುಷ್ಯನು ಅಂತ ಹೇಳಿದ್ರು ಅಂತಂದ್ರೆ, ದಾವೀದನು ಕೇಳ್ತಾನೆ, ದೇವ್ರೆ ಯೆಹೋವನ ಮಹೋಪಕಾರಗಳಿಗೆ ಬದಲೇನು ನಾ ಮಾಡಲಿ? ದೇವರೇ, ನೀನ್ ಮಾಡಿದಂತ ಮಹೋಪಕಾರಗಳಿಗೆ ನಾನು ಏನ್ ಮಾಡ್ಲಿ? ರಿಟರ್ನ್ ನಿನಗೆ ಏನ್ ಮಾಡ್ಬೇಕು ದೇವ್ರೆ ಹೇಳಿ, ನಾನ್ ಮಾಡ್ತೀನಿ, ನಿಮ್ಗೆ ಏನ್ ಮಾಡ್ಬೇಕು? ಟ್ರೂ ರಿಪೆಂಟೆನ್ಸ್ ಯಾರ್ದಪ್ಪ ಅಂತಂದ್ರೆ ದಾವೀದನದು. ನಿಜವಾದ ಒಂದು ಪಶ್ಚಾತ್ತಾಪ. ಹಲ್ಲೆಲೂಯಾ. ನಿಜವಾದ ಪಶ್ಚಾತ್ತಾಪ ನಿಜವಾಗ್ಲೂ ದಾವೀದ ಪಟ್ಟ ಕಾರಣ ದೇವರು ಹೇಳ್ತಾರೆ, ಇವರು ನನಗೆ ಒಪ್ಪುವ ಮನುಷ್ಯನು. ನಾವೆಲ್ಲರೂ ಪಾಪಗಳನ್ನ ಮಾಡ್ತೇವೆ, ನಾವೆಲ್ಲರೂ ತಪ್ಪುಗಳನ್ನ ಮಾಡ್ತೇವೆ, ನಿಜ. ಆದ್ರೆ ನಿಜವಾದ ಪಶ್ಚಾತ್ತಾಪ ಮಾತ್ರ ದೇವರ ಹೃದಯವನ್ನ ಟಚ್ ಮಾಡುತ್ತೆ. ಹೌದಲ್ವಾ? ನಾವು ತಪ್ಪುಗಳನ್ನ ಮಾಡ್ತೇವೆ, ಮನುಷ್ಯರಾದವರು ಪ್ರತಿಯೊಬ್ಬೊಬ್ರು ಒಂದೊಂದು ತಪ್ಪುಗಳನ್ನ ಮಾಡ್ತೇವೆ, ಇಲ್ಲ ಅಂತ ಅಲ್ಲ. ಆದ್ರೆ ನಿಜವಾದಂತ ಪಶ್ಚಾತ್ತಾಪ ಯಾವತ್ತಾದ್ರೂ ನಾವು ಪಟ್ಟಿದೀವ? ದೇವ್ರಿಗೆ ಇಷ್ಟ ಏನ್ ಗೊತ್ತಾ? ದೇವರ ಹೃದಯ ಏನು ಗೊತ್ತಾ? ನಿಜವಾದಂತ ಪಶ್ಚಾತ್ತಾಪ ಪಟ್ಟು, ಮಾನಸಾಂತರ ಪಟ್ಟು ಏನ್ ಮಾಡ್ಬೇಕಂತೆ? ನಾವು ಪಶ್ಚಾತ್ತಾಪ ಪಡ್ಬೇಕಂತೆ ದೇವರ ಬಳಿಯಲ್ಲಿ. ದೇವರೇ, ನಾನು ತಪ್ಪು ಮಾಡ್ದೆ. ಅದು ಅಂತ ಇಂಥ ಪಶ್ಚಾತ್ತಾಪ ಅಲ್ಲ, ಟ್ರೂ ನಿಜವಾದಂತ ಒಂದು ಪಶ್ಚಾತ್ತಾಪ. ಆ ಒಂದು ನಿಜವಾದಂತ ಪಶ್ಚಾತ್ತಾಪ ದಾವೀದನು ಪಟ್ಟ. ಹಲ್ಲೆಲೂಯಾ. ಯಾಕೆ ದೇವರು ಹೇಳ್ತಾರೆ ದಾವೀದನು ನನಗೆ ಒಪ್ಪುವ ಮನುಷ್ಯನು ಅಂತಂದ್ರೆ ಯಾಕೆ ಗೊತ್ತಾ? ಕೀರ್ತನೆ 51 ಓದಿ. ಕೀರ್ತನೆ 51 ಹೇಳ್ತಾನೆ, ಪ್ರೀತಿ ಸ್ವರೂಪನಾದ ನನ್ನ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ತೊಳೆದು ನನ್ನನ್ನು ಶುದ್ಧೀಕರಿಸು. ನಾನು ದ್ರೋಹಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಹಲ್ಲೆಲೂಯಾ. ಯಾರ ಪಾಪ? ನಮ್ಮ ಪಾಪ ಯಾವಾಗಲೂ ಕೂಡ ನಮ್ಮ ಮುಂದೆ ಕಾಣಿಸ್ತಾ ಇರ್ಬೇಕು. ನಮಗೆ ಅರ್ಥ ಆಯ್ತಾ?
ನಾವು ತಪ್ಪು ಮಾಡಿ ಪಾಪ ಮಾಡಿ ನಾನು ಏನೂ ಮಾಡೇ ಇಲ್ಲ ಅಂತ ಓಡಾಡೋದಲ್ಲ. ನಾನು ನೀತಿವಂತ ಅಂತ ಕೊಚ್ಕೊಳ್ಳೋದಲ್ಲ. ನಾನು ನೀತಿವಂತ, ನಾನು ಪರಿಶುದ್ಧ ಅಂತ ಹೇಳ್ಕೊಳ್ಳೋದಲ್ಲ. ಯಾವಾಗಲೂ ಕೂಡ ನಮ್ಮ ಪಾಪ ನಮ್ಮ ಕಣ್ಣ ಮುಂದೆ ಇರಬೇಕು. ಇದೋ ನಾವು ತಪ್ಪು ಮಾಡಿದ್ದೇವೆ, ದೇವಾ ಕ್ಷಮಿಸು. ಪಶ್ಚಾತ್ತಾಪ ಪಡ್ತಾ ಇರಬೇಕು. ದೇವರೇ, ನನಗೋಸ್ಕರ ನೀನ್ ಏನೆಲ್ಲ ಮಾಡಿದ್ಯಾ? ನಾನು ತಪ್ಪು ಮಾಡಿದ್ದೀನಿ ಸ್ವಾಮಿ. ನಾನು ತಿಳಿದೇನೋ ಮನುಷ್ಯ ಮಾತ್ರದವನು, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ನನ್ನ ಪಾಪಗಳನ್ನ ತೊಳೆ, ನನ್ನನ್ನು ಶುದ್ಧೀಕರಿಸು. ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ ಇದೆ, ನನ್ನ ಕಣ್ಣ ಮುಂದೆ ಇದೆ ಸ್ವಾಮಿ ಅಂತ ನಾವೇನ್ ಮಾಡ್ಬೇಕಂತೆ? ನಿಜವಾದ ಪಶ್ಚಾತ್ತಾಪವನ್ನ ಪಡ್ಬೇಕಂತೆ ದೇವರ ಮುಂದೆ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ನಿನಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿಯೋದ ಈ ಮನಸ್ಸನ್ನು ನೀನು ತಿರಸ್ಕರಿಸಬೇಡ. ದೇವರ ವಾಕ್ಯ, ದೇವರ ಒಂದು ದಾವೀದನ ಒಂದು ಪಶ್ಚಾತ್ತಾಪದ ಮಾತುಗಳನ್ನ ಕೇಳಿ ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಂತ ಒಬ್ಬ ವ್ಯಕ್ತಿ ಯಾರಂದ್ರೆ ಅದು ದಾವೀದನ ಮಾತ್ರ. ಹಲ್ಲೆಲೂಯಾ. ಆ ಪಶ್ಚಾತ್ತಾಪ ದೇವರ ಹೃದಯವನ್ನ ಅಟ್ರಾಕ್ಟ್ ಮಾಡಿತ್ತು. ಈ ದಿವಸ ನಾವು ಎಷ್ಟು ಜನ ಪಾಪಗಳನ್ನ ಮಾಡ್ತಾ ಇದ್ವಿ, ತಪ್ಪುಗಳನ್ನ ಮಾಡ್ತಾ ಇದ್ವಿ, ಒಂದರ ಮೇಲೆ ಒಂದು ತಪ್ಪುಗಳನ್ನ ಮಾಡ್ತಾ ಇದೀವಿ. ಯಾರು ಕೂಡ ನಿಜವಾದ ಪಶ್ಚಾತ್ತಾಪವನ್ನು ನಾವು ಪಡ್ತಾ ಇಲ್ಲ. ನಿಜವಾದ ಪಶ್ಚಾತ್ತಾಪ ದೇವರಿಗೆ ಬಹಳ ಇಷ್ಟ ಪ್ರಿಯರೇ. ನಿಜವಾದ ಪಶ್ಚಾತ್ತಾಪ. ದಾವೀದನು ನಿಜವಾದ ಪಶ್ಚಾತ್ತಾಪವನ್ನ ಪಟ್ಟ. ಅದಕ್ಕೆ ದೇವರು ಹೇಳ್ತಾರೆ, ನನಗೆ ಒಪ್ಪುವ ಮನುಷ್ಯನು. ಇನ್ನು ಮೂರನೇದಾಗಿ ನಾವು ನೋಡ್ಬೇಕಾದ್ರೆ ದಾವೀದನು ಯಾಕೆ ದೇವರಿಗೆ ಒಪ್ಪುವ ಮನುಷ್ಯನು ಅಂತ ನಾವು ನೋಡೋದಾದ್ರೆ, ಒಬಿಡಿಯನ್ಸ್ ಟು ಗಾಡ್ಸ್ ವಿಲ್. ಹಲ್ಲೆಲೂಯಾ. ಆತನು ಏನ್ ಮಾಡ್ತಾ ಇದ್ದ ಅಂದ್ರೆ, ಯಾವಾಗಲೂ ತನ್ನ ಚಿತ್ತದ ಪ್ರಕಾರ ಅಲ್ಲ, ದೇವರ ಚಿತ್ತದ ಪ್ರಕಾರ ನಡೀತಾ ಇದ್ದ. ದೇವರ ಚಿತ್ತಕ್ಕೆ ದಾವೀದನು ವಿಧೇಯನಾಗ್ತಾ ಇದ್ದ. ಹಲ್ಲೆಲೂಯಾ. ಯಾರ ಚಿತ್ತವನ್ನ ನಾವು ನಡೆಸ್ಕೊಳ್ತಾ ಇದೀವಿ ಅಂದ್ರೆ, ನಮ್ಮ ಚಿತ್ತದ ಪ್ರಕಾರ ನಾವು ನಡೀತಾ ಇದೀವಿ. ಇವತ್ತು ಏನೇ ಒಂದು ಕೆಲಸ ಮಾಡಿ ನಮಗೆ ನಾವೇ ದೊಡ್ಡವರು. ಡಿಸಿಷನ್ ನಮ್ಮ ಕೈಯಲ್ಲೇ ಇರುತ್ತೆ. ಎಲ್ಲವನ್ನು ನಾವೇ ನಿರ್ಧಾರ ಮಾಡ್ಕೊಳ್ತೀವಿ. ಯಾರ ಚಿತ್ತ ನಮಗೆ ಅಗತ್ಯತೆ ಇಲ್ಲ, ಯಾರ ಅಭಿಪ್ರಾಯಗಳು ನಮಗೆ ಬೇಕಾಗಿಲ್ಲ. ಆದ್ರೆ ದಾವೀದನು ಪ್ರತಿ ಸಾರಿ ಕೂಡ ತನ್ನ ಚಿತ್ತವನ್ನಲ್ಲದೆ ದೇವರ ಚಿತ್ತವನ್ನು ಮಾತ್ರ ಹುಡುಕುತ್ತಿದ್ದ. ದೇವರ ಚಿತ್ತದ ಪ್ರಕಾರವೇ ನಡೀತಾ ಇದ್ದ. ದೇವರ ಚಿತ್ತವೇ ಫೈನಲ್. ದೇವರೇ, ನನ್ನ ರಾಜ್ಯದಲ್ಲಿ ಈ ರೀತಿಯಾದಂತ ಒಂದು ಸಮಸ್ಯೆ ಇದೆ, ನಾನೇನು ಮಾಡ್ಲಿ? ದೇವರ ಬಳಿಯಲ್ಲಿ ಮಾರ್ಗವನ್ನ ಕೇಳ್ತಿದ್ದ, ಮಾರ್ಗದರ್ಶನವನ್ನ ಕೇಳ್ತಿದ್ದ. ದೇವರೇ, ನಾನೇನ್ ಮಾಡ್ಲಿ? ನಿಮ್ಮ ಚಿತ್ತ ಏನಿದೆ ಹೇಳಿ, ನಾನು ಇನ್ನೇನು ಮಾಡ್ಲಿ? ನಮ್ಮ ರಾಜ್ಯದಲ್ಲಿ, ನನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆ, ನಾನೇನು ಮಾಡ್ಲಿ? ದೇವ್ರೆ, ನಿಮ್ಮ ಚಿತ್ತ ಹೇಳಿ, ನಿಮ್ಮ ಚಿತ್ತ ಹೇಳಿ. ನಿಮ್ಮ ಚಿತ್ತದ ಪ್ರಕಾರ ನಾನು ನಡೀತೀನಿ, ನಿಮ್ಮ ಚಿತ್ತದ ಪ್ರಕಾರವೇ ನಾನು ನಡ್ಕೊಳ್ತೀನಿ. ದೇವ್ರೆ, ನಿಮ್ಮ ಚಿತ್ತವನ್ನ ಹೇಳಿ ಅಂತ ಹೇಳಿ ಪ್ರತಿ ಸಾರಿ ಕೂಡ ದಾವೀದ ದೇವರ ಚಿತ್ತವನ್ನ ಮಾತ್ರ ವಿಧೇಯನಾಗ್ತಿದ್ದ. ತನ್ನ ಚಿತ್ತದ ಪ್ರಕಾರ ಅಲ್ಲ, ದೇವರ ಚಿತ್ತದ ಪ್ರಕಾರ ನಡೀತಾ ಇದ್ದ ದಾವೀದ. ಅದಕ್ಕೆ ದೇವರು ಹೇಳ್ತಾರೆ, ದಾವೀದನು ನನಗೆ ಒಪ್ಪುವ ಮನುಷ್ಯನು, ನನ್ನ ಇಷ್ಟವನ್ನ ನೆರವೇರಿಸುವನು. ದೇವರಲ್ಲಿ ಹೃದಯದಲ್ಲಿ ಅಂದುಕೊಂಡದ್ದನ್ನ ದಾವೀದನು ಮಾಡಿ ತೋರಿಸ್ತಾ ಇದ್ದ. ಹಲ್ಲೆಲೂಯಾ. ದೇವರು ಹೃದಯದಲ್ಲಿ ಅಂದುಕೊಂಡಿದ್ದನ್ನ ದಾವೀದನು ಮಾಡಿ ತೋರಿಸ್ತಾ ಇದ್ದ. ಅದಕ್ಕೆ ದೇವರು ಹೇಳ್ತಾರೆ, ನನಗೆ ಒಪ್ಪುವ ಮನುಷ್ಯನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ದೇವರಿಗೆ ಏನು ಇಷ್ಟನೋ, ದೇವರ ಚಿತ್ತ ಏನೋ, ದೇವರಿಗೆ ಏನು ಬೇಕೋ ಅರ್ತಿದ್ದಂತ ಒಬ್ಬ ಮನುಷ್ಯ ಯಾರಂದ್ರೆ ದಾವೀದ. ಅದಕ್ಕೆ ದೇವರು ಹೇಳ್ತಾರೆ, ನನಗೆ ಒಪ್ಪುವ ಮನುಷ್ಯ. ಕೀರ್ತನೆ 48ರಲ್ಲಿ ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ನನ್ನ ದೇವರೇ, ನಿನ್ನ ಚಿತ್ತವನ್ನ ಅನುಸರಿಸುವುದೇ ನನಗೆ ಸಂತೋಷ. ನಿನ್ನ ಧರ್ಮೋಪದೇಶ ನನ್ನ ಅಂತರಂಗದಲ್ಲಿದೆ. ಹಲ್ಲೆಲೂಯಾ. ನೋಡಿದ್ರ, ಯಾವ ಈ ರೀತಿಯಾಗಿ ನಾವು ಯಾವತ್ತಾದ್ರೂ ಹೇಳಿದೀವ, ದೇವ್ರೇ ನಿನ್ನ ಚಿತ್ತವೇ ನಾನು ಅನುಸರಿಸುವುದು ನಮಗೆ ಸಂತೋಷ ಅಪ್ಪ ಅಂತ ಯಾವತ್ತಾದ್ರೂ ಹೇಳಿದೀವ ನಾವು? ನಾವು ಯಾವತ್ತೂ ಹೇಳಲಿಲ್ಲ. ಎಷ್ಟೊತ್ತು ನಮ್ಮ ಚಿತ್ತ, ನಮ್ಮ ಇಷ್ಟ, ನಮ್ಮ ನಿರ್ಣಯ, ನಮ್ಮ ಡಿಸಿಷನ್ಸ್ ಅಲ್ವಾ? ಯಾವತ್ತು ಕೂಡ ದೇವ್ರೇ ನಿಮ್ಮ ಚಿತ್ತ ಏನಪ್ಪ, ನಾನೇನ್ ಮಾಡ್ಬೇಕು ಅಂತ ಕೇಳಲಿಲ್ಲ. ನಿಮ್ಮ ಚಿತ್ತ ಏನಂತ ಹೇಳಿ ದೇವ್ರೆ ಅಂತ ಹೇಳಲಿಲ್ಲ. ಆದ್ರೆ ದಾವೀದನು ಹೇಳ್ತಾನೆ, ನಿಮ್ಮ ಚಿತ್ತವನ್ನು ಅನುಸರಿಸುವುದೇ ನನಗೆ ಸಂತೋಷ. ಹಲ್ಲೆಲೂಯಾ. ನಿಮ್ಮ ಧರ್ಮಶಾಸ್ತ್ರವನ್ನು ಎಲ್ಲಿಟ್ಕೊಂಡಿದ್ದೀನಿ? ನಾನು ಅಂತರಂಗದಲ್ಲಿ ಇಟ್ಕೊಂಡಿದ್ದೀನಿ ದೇವ್ರೆ. ಒಂದೊಂದು ಆಜ್ಞೆಗಳನ್ನು ಕೂಡ ನಾನು ಮರೆಯಲ್ಲ, ನಿನ್ನ ಚಿತ್ತವನ್ನು ನಾನು ಮರೆಯಲ್ಲ ದೇವ್ರೆ ಅಂತ ಅಷ್ಟು ಒಂದು ಆ ದೇವರ ಚಿತ್ತಕ್ಕೆ ವಿಧೇಯನಾದಂತ ಒಬ್ಬ ಮನುಷ್ಯ ಯಾರು ಅಂದ್ರೆ ಅದು ದಾವೀದನು ಮಾತ್ರ. ಆದ್ದರಿಂದಲೇ ದೇವರು ಹೇಳ್ತಾರೆ, ದಾವೀದನು ನನಗೆ ಒಪ್ಪುವ ಮನುಷ್ಯನು. ಇನ್ನು 4ನೇದಾಗಿ ನಾವು ನೋಡ್ಬೇಕಾದ್ರೆ ದ ಟ್ರೂ ವರ್ಷಿಪರ್ ಯಾರು ಅಂತ ನೋಡ್ಬೇಕಾದ್ರೆ, ಅಂದ್ರೆ ನಿಜವಾದ ಆರಾಧಕ ಯಾರು ಅಂದ್ರೆ ಅದು ದಾವೀದ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಆರಾಧನೆ ಸ್ಟಾರ್ಟ್ ಆದ್ರೆ ಸಾಕು, ಕಣ್ಣು ಮುಚ್ಕೊಳ್ತೀವಿ,
ಆದ್ರೆ ನಮ್ಮ ಸಮಸ್ಯೆಗಳಿಗೆ ನಾವು ಅಳ್ತಾ ಇರ್ತೀವಿ ಕಣ್ ಮುಚ್ಕೊಂಡು. ನಮ್ಮ ಸಮಸ್ಯೆಗಳನ್ನ ನೆನೆಸ್ಕೊಂಡು ನಾವೇನ್ ಮಾಡ್ತಾ ಇರ್ತೀವಿ ಆರಾಧನೆಯಲ್ಲಿ? ಅಳ್ತಾ ಇರ್ತೀವಿ ಅಲ್ವಾ? ದೇವರನ್ನ ನೆನ್ಸ್ಕೊಂಡು ಅಳಲ್ಲ. ನಮ್ಮ ಸಮಸ್ಯೆಗಳು, ದೇವರೇ ನನಗೆ ಆ ಕಷ್ಟ ಇದೆ, ದೇವರೇ ನನಗೆ ಈ ಸಮಸ್ಯೆ ಇದೆ, ದೇವರೇ ನನಗೆ ಈ ರೋಗ ಇದೆ, ದೇವರೇ ನನಗೆ ಇಷ್ಟೊಂದು ಕಷ್ಟ ಇದೆ ಅಂತ ಹೇಳಿ ನಾವೇನ್ ಮಾಡ್ತಾ ಇರ್ತೀವಿ ಆರಾಧನೆಯಲ್ಲಿ? ದೇವರನ್ನ ಆರಾಧಿಸಲ್ಲ. ಟ್ರೂ ವರ್ಷಿಪರ್ ಅಲ್ಲ. ಟ್ರೂ ವರ್ಷಿಪ್ ನಾವು ಮಾಡಲ್ಲ. ನಿಜವಾದ ಆರಾಧನೆಯನ್ನ ನಾವು ಮಾಡಲ್ಲ. ನಾವೇನ್ ಮಾಡ್ತೀವಿ? ಕಣ್ಣು ಮುಚ್ಕೊಂಡ್ರೆ ನಮ್ಮ ಸಮಸ್ಯೆಗಳಿಗೋಸ್ಕರ, ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಆರಾಧನೆಯಲ್ಲಿ ನಾವು ಕಣ್ಣೀರ್ ಹಾಕ್ತೀವಿ. ಆದ್ರೆ ನಿಜವಾಗಿಯೂ ಕೂಡ ದಾವೀದನು ಕಣ್ಣು ಮುಚ್ಚಿದ್ರೆ ಸಾಕು, ತನ್ನನ್ನ ತಾನು ಮರೆತು ಹೋಗುವಷ್ಟು ಅದ್ಭುತವಾದಂತ ಆರಾಧನೆಯನ್ನ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಯಾವ ರೀತಿಯಂತ ಒಂದು ಆರಾಧನೆ ಅಂದ್ರೆ ನಿಜವಾದಂತ ಒಂದು ಆರಾಧನೆ, ಆತ್ಮಕ್ಕೆ ಸತ್ಯಕ್ಕೆ ತಕ್ಕ ಆರಾಧನೆಯನ್ನ ಮಾಡ್ತಾ ಇದ್ದ ದಾವೀದ. ತನ್ನನ್ನ ತಾನೇ ಮೈ ಮರೆತು ಹೋಗ್ತಾ ಇದ್ದ. ತಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಸ್ಥಳ ಯಾವುದು, ನಾನು ಇರ್ತಕ್ಕಂಥ ಒಂದು ಸನ್ನಿವೇಶ ಯಾವುದು ಕೂಡ ದಾವೀದನ ಮೈಂಡಿಗೆ ಹೋಗ್ತಾ ಇರ್ಲಿಲ್ಲ. ಬಿಕಾಸ್ ತನ್ನನ್ನ ತಾನು ಮರೆತು ಹೋಗ್ತಾ ಇದ್ದ. ಕಂಪ್ಲೀಟ್ ಆಗಿ ದೇವರ ಪ್ರಸನ್ನತೆಯಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದ, ವರ್ಣಿಸ್ತಾ ಇದ್ದ. ದೇವರನ್ನ ಅದ್ಭುತವಾಗಿ ಆತನ ಮಾಡಿದಂತ ಉಪಕಾರಗಳನ್ನ ನೆನೆಸಿ ದೇವರನ್ನ ಆರಾಧಿಸುವಂತ ಒಬ್ಬ ವ್ಯಕ್ತಿ ಯಾರಂದ್ರೆ ಅದು ದಾವೀದನು ಮಾತ್ರ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ, ದಾವೀದನು ನನಗೆ ಒಪ್ಪುವ ಮನುಷ್ಯನು. ಯಾಕೆ ದಾವೀದನು ದೇವರ ಹೃದಯಕ್ಕೆ ಅಷ್ಟೊಂದು ಇಷ್ಟ ಹೇಳಿ ನೋಡೋಣ? ನಿಜವಾದಂತ ಒಬ್ಬ ಆರಾಧಕ. ದೇವರ ಹೃದಯ ಯಾವತ್ತೂ ಕೂಡ ನೀವು ಸುಮ್ಮನೆ ಆರಾಧನೆ ಮಾಡ್ಬೇಕು ಅಂತ ಇಷ್ಟಪಡಲ್ಲ. ದೇವರ ಹೃದಯ ಯಾವತ್ತೂ ಕೂಡ ನಾವು ನಿಜವಾಗಿ ಆರಾಧಿಸಬೇಕಂತ ಇಷ್ಟಪಡುತ್ತೆ. ನಿಜವಾದಂತ ಆರಾಧಕರನ್ನ ದೇವರು ಇಷ್ಟಪಡ್ತಾರೆ ಸ್ನೇಹಿತರೆ. 2ನೇ ಸಮುವೇಲ 6:14 ನಾವು ನೋಡೋದಾದ್ರೆ, ತನ್ನನ್ನು ತಾನು ಮೈ ಮರೆತು ಆರಾಧನೆ ಮಾಡ್ದ ದಾವೀದ. ಇಂಥ ಆರಾಧನೆ ತಾನೇ ದೇವರಿಗೆ ಬೇಕಾಗಿರೋದು. ಇಂಥ ಆರಾಧನೆಯನ್ನು ತಾನೇ ದೇವರು ಮೆಚ್ಚುವಂಥದ್ದು. ಇಂಥ ಆರಾಧನೆ ತಾನೇ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು. ಈ ಆರಾಧನೆ ನಿಜವಾಗಿಯೂ ಒಬ್ಬ ಆರಾಧಕ ಯಾರು ಅಂತಂದ್ರೆ ದಾವೀದ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ದೇವರ ಹೃದಯವನ್ನ ಒಪ್ಪುವಂತ ಒಬ್ಬ ಮನುಷ್ಯ ಅಂತ ಹೆಸರುವಾಸಿಯಾಗಿದ್ದಾನೆ. ದೇವರ ಹೃದಯಕ್ಕೆ ಬಹಳ ಒಪ್ಪಿಗೆ ಆದಂತ ಒಬ್ಬ ಮನುಷ್ಯ ಯಾರಂದ್ರೆ ದಾವೀದನು. ಹಲ್ಲೆಲೂಯಾ. ಅಷ್ಟೇ ಮಾತ್ರವಲ್ಲ, ದಾವೀದನ ಮತ್ತೊಂದು ಕ್ಯಾರೆಕ್ಟರ್ ಏನು ಗೊತ್ತಾ? ವಿನಯ, ತಗ್ಗಿಸಲ್ಪಡುವಿಕೆ. ದಾವೀದನು ಮಹಾರಾಜನಾಗಿದ್ರು ಕೂಡ ತನ್ನನ್ನು ತಾನು ಎಷ್ಟು ತಗ್ಗಿಸಿಕೊಳ್ಬೇಕೋ ಅಷ್ಟು ತಗ್ಗಿಸಿಕೊಳ್ತಾನೆ. ದೇವರ ಮುಂದೆ ತನ್ನನ್ನು ತಾನು ಯಾವತ್ತೂ ಕೂಡ ಹೆಚ್ಚಿಸಿಕೊಳ್ಳಲಿಲ್ಲ. ಯಾವಾಗಲೂ ದೇವರೇ ನೀನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು. ನಾನು ರಾಜನಾದ್ರೆ ಏನಪ್ಪ, ನಾನು ಮಹಾರಾಜನಾದ್ರೆ ಏನು ದೇವರೇ, ನಾನು ಯಾರಾಗಿದ್ರು ಕೂಡ ನಿನ್ನ ಮುಂದೆ ನಾನು ಏನೂ ಇಲ್ಲಪ್ಪ, ನಾನು ಎಷ್ಟರವನು ದೇವರೇ ಅಂತ ಕೇಳ್ತಾನೆ ದಾವೀದ. ಹಲ್ಲೆಲೂಯಾ. ಇವತ್ತು ಇದೀವ ನಾವು ಯಾರಾದ್ರೂ ಅಂತವ್ರು ಇದೀವ? ಆ ರೀತಿ ಕೇಳೋರು ಇದೀವ ನಾವು? ಸ್ವಲ್ಪ ನಮಗೆ ಮರ್ಯಾದೆ ಕಮ್ಮಿ ಆದ್ರೂ ಕೂಡ ನಾವು ತಡ್ಕೊಳ್ಳಲ್ಲ. ಯಾರಾದ್ರೂ ಸ್ವಲ್ಪ ಹೋಗೋ ಬಾರೋ ಅಂದ್ರೆ ನಮ್ ಕೈಲಿ ತಡ್ಕೊಳಕ್ ಆಗಲ್ಲ. ಯಾರಾದ್ರೂ ಏಕವಚನದಲ್ಲಿ ಮಾತಾಡಿದ್ರೆ ನಮ್ ಕೈಲಿ ತಡ್ಕೊಳಕ್ ಆಗಲ್ಲ. ನಾನೇನು, ನನ್ನ ಸ್ಥಾನ ಏನು ಅಂತೀವಿ ಅಲ್ವಾ? ನಾನೇನು, ನನ್ನ ಪೊಸಿಷನ್ ಏನು ಅಂತೀವಿ. ಆದ್ರೆ ದಾವೀದನು ಮಹಾರಾಜ. ಯಾವ ರಾಜ? ಮಹಾರಾಜ. ಆದ್ರೂ ಕೂಡ ತನ್ನನ್ನ ತಾನು ದೇವರ ಬಳಿಯಲ್ಲಿ ಯಾವ ರೀತಿ ಹೇಳ್ತಾನೆ, ದೇವರೇ ನಾನು ಎಷ್ಟರವನಪ್ಪ, ನಾನು ಎಷ್ಟರವನು, ಹುಳದಂತವನು. ದಾವೀದನೇ ಹೇಳ್ತಾನೆ, ಯಾವ ರೀತಿ ತಗ್ಗಿಸ್ಕೊಳ್ತಾನೆ ನೋಡಿ. 2ನೇ ಸಮುವೇಲ 7:18 ಹೇಳ್ತಾನೆ, ಕರ್ತನೇ ಯೆಹೋವನೇ, ನೀನು ಈ ನರಪ್ರಾಣಿಯನ್ನ ಹೀಗೆ ನಡೆಸಿದ್ದು ಆಶ್ಚರ್ಯ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದಾರೆ? ಈ ಮಹಾರಾಜನನ್ನ ಅಂತ ಹೇಳಿಲ್ಲ, ಈ ನರಪ್ರಾಣಿಯನ್ನ. ಬಾ, ಎಂಥ ತಗ್ಗಿಸಲ್ಪಡುವಿಕೆ ನೋಡಿ ದೇವರ ಮುಂದೆ ದಾವೀದ. ಎಂಥ ತಗ್ಗಿಸಲ್ಪಡುವಿಕೆ. ನರಪ್ರಾಣಿಯಪ್ಪ, ಈ ನರಪ್ರಾಣಿಯ ಮೇಲೆ ನೀನು ಇಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ಯಾ? ಆಶ್ಚರ್ಯ ದೇವ್ರೆ, ಎಷ್ಟು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ಯಾ ಈ ನರಪ್ರಾಣಿಯನ್ನ ಅಂತ ಕೇಳ್ತಾ ಇದ್ದಾನೆ ದಾವೀದನು. ಎಂಥ ತಗ್ಗಿಸಲ್ಪಡುವಿಕೆ ಅಲ್ವಾ? ಮತ್ತೊಂದು ಕಡೆ ಈ ರೀತಿಯಾಗಿ ತಗ್ಗಿಸಿಕೊಳ್ತಾನೆ, ಬಹಳ ಚಿಕ್ಕವನಾಗಿ, ಅರ್ಹತೆ ಇಲ್ಲದವನಾಗಿ ಈ ರೀತಿಯಾಗಿ ತಾನು ತಗ್ಗಿಸಿಕೊಳ್ತಾನೆ. ನಾನಾದರೂ ಹುಳದಂತವನೇ ಹೊರತು ಮನುಷ್ಯನಲ್ಲ. ಹಲ್ಲೆಲೂಯಾ. ಎಂಥ ಒಂದು ತಗ್ಗಿಸಲ್ಪಡುವಿಕೆ. ನಾನಾದರೋ ಹುಳದಂತವನು, ಮನುಷ್ಯನಲ್ಲ. ದೇವರ ಮುಂದೆ ನಾನು ಏನಾಗಿದ್ದೀನಿ? ಸಣ್ಣ ಒಂದು ಹುಳ. ಗಾಳಿ ಬಂದ್ರೆ ಬಡ್ಕೊಂಡು ಹೋಗುತ್ತೆ. ಯಾರಾದ್ರೂ ಕಾಲು ಹಾಕಿ ತುಳಿದು ಬಿಟ್ರೆ ಅದು ಸತ್ಯ ಹೋಗುತ್ತೆ. ಅಂತ ಒಂದು ಹುಳಕ್ಕೆ ದಾವೀದನು ತನ್ನನ್ನು ತಾನು ಹೋಲಿಸ್ಕೊಳ್ತಾ ಇದ್ದಾನೆ. ಇದೆಯಾ ಈ ದಿವಸ ನಮ್ಮಲ್ಲಿ ಅಂತ ಒಂದು ತಗ್ಗಿಸಲ್ಪಡುವಿಕೆ ಇದೆಯಾ ಇವತ್ತು? ಖಂಡಿತವಾಗಿಯೂ ಇಲ್ಲ.
ದೇವರು ಮೆಚ್ಚುವಂತ ಒಂದು ದೇವರ ಹೃದಯಕ್ಕೆ ಇಷ್ಟವಾಗಿದ್ದು ಏನು ಗೊತ್ತಾ? ಹೆಚ್ಚಿಸಲ್ಪಡುವಿಕೆ ಅಲ್ಲ, ತಗ್ಗಿಸಲ್ಪಡುವಿಕೆ. ಹಲ್ಲೆಲೂಯ. ದೇವರಿಗೆ ಇಷ್ಟ ಯಾವುದು? ಅಹಂಕಾರ, ಗರ್ವ, ಹೆಮ್ಮೆ, ಇವು ಯಾವುದು ಕೂಡ ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಆಗಿರ್ತಕ್ಕಂಥದ್ದು ಏನು ಗೊತ್ತಾ? ನಮ್ಮನ್ನ ನಾವು ಏನ್ ಮಾಡ್ಬೇಕಂತೆ? ದೇವರ ಮುಂದೆ ತಗ್ಗಿಸಲ್ಪಡಬೇಕು, ದೇವರನ್ನ ನಾವು ಹೆಚ್ಚಿಸಬೇಕು. ಹಲ್ಲೆಲೂಯ. ಇದು ದೇವರಿಗೆ ಇಷ್ಟ. ಇದು ದೇವರ ಹೃದಯಕ್ಕೆ ಒಪ್ಪುವಂತ ಕಾರ್ಯ. ಆ ಒಂದು ಕಾರ್ಯವನ್ನ ಯಾರು ಇಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ದಾವೀದನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ತನ್ನನ್ನ ತಾನು ಹುಳಕ್ಕೆ ಹೋಲಿಸಿಕೊಳ್ತಾ ಇದ್ರೆ, ದೇವರೇ ನಾನು ಹುಳದಂತವನು, ನಾನು ಹುಳದಂತವನು, ನರಪ್ರಾಣಿ, ನಾನು ಎಷ್ಟು ಮಾತ್ರದವನು ದೇವರೇ, ಮನುಷ್ಯರು ಎಷ್ಟು ಮಾತ್ರದವರಪ್ಪ, ನೀನು ಯಾಕೆ ಅವನನ್ನ ಲಕ್ಷಿಸಬೇಕು, ನೀನು ಅವನನ್ನ ಯಾಕೆ ನೀನು ಲೆಕ್ಕಿಸಬೇಕು ದೇವರೇ ಅಂತ ಕೇಳ್ತಾ ಇದ್ದಾನೆ. ಇವತ್ತು ನಾವು ಮನುಷ್ಯರು, ನಾನು ಆಕ್ಟರ್, ನಾನು ಪೊಲಿಟಿಷಿಯನ್, ನಾನು ಲಾಯರ್, ನಾನು ಡಾಕ್ಟರ್ ಅಂತ ನಾವು ಎಷ್ಟು ಹೆಮ್ಮೆಯಾಗಿ ನಮ್ಮ ಪದವಿಗಳನ್ನ ಹೇಳ್ಕೊಳ್ತೀವಿ. ಆದ್ರೆ ದಾವೀದ ಮಹಾರಾಜ, ದೊಡ್ಡ ಮಹಾರಾಜನಾದ್ರೂ ಕೂಡ ತನ್ನನ್ನ ತಾನು ಎಲ್ಲೂ ಕೂಡ ಹೆಚ್ಚಿಸ್ಕೊಳ್ಳಿಲ್ಲ. ನಾನು ಉಳದಂತವನು, ನರಪ್ರಾಣಿ, ಕೇವಲ ಮನುಷ್ಯ ಮಾತ್ರದವನು ದೇವರೇ, ನಾನು ಎಷ್ಟರವನಪ್ಪ ಅಂತ ಹೇಳಿದಂತ ಏಕೈಕ ವ್ಯಕ್ತಿ ದಾವೀದ. ತನ್ನನ್ನು ತಾನು ಯಾವಾಗಲೂ ಕೂಡ ದೇವರ ಮುಂದೆ ತಗ್ಗಿಸಿಕೊಳ್ತಾ ಇದ್ದ, ದೇವರನ್ನ ಮಾತ್ರ ಹೆಚ್ಚಿಸಿ ಮಾತನಾಡ್ತಾ ಇದ್ದ. ಇದು ದೇವರು ಒಪ್ಪುವಂತ ಮನುಷ್ಯನ ಕ್ಯಾರೆಕ್ಟರ್. ಈಗ ಅರ್ಥ ಆಯ್ತಾ ದೇವರು ಯಾಕೆ ದಾವೀದನನ್ನ ನನಗೆ ಒಪ್ಪುವ ಮನುಷ್ಯನು, ನನ್ನ ಇಷ್ಟವನ್ನ ನೆರವೇರಿಸುವನೆಂಬುದಾಗಿ ಯಾಕೆ ಹೇಳಿದ್ರು ಅಂತ ಈಗ ಅರ್ಥ ಆಯ್ತಾ? ದಾವೀದನ ಒಂದು ಕ್ಯಾರೆಕ್ಟರ್, ಅವನ ಒಂದು ನಡೆ, ಅವನ ಒಂದು ನುಡಿ, ಪ್ರತಿಯೊಂದು ಕೂಡ ದೇವರ ಹೃದಯವನ್ನ ಮೆಚ್ಚಿಸುವಂತದ್ದಾಗಿತ್ತು. ಹಲ್ಲೆಲೂಯ.